ಮುಸ್ಲಿಂ ದೇಶದಲ್ಲಿ ಮಹಿಳೆ ದರ್ಬಾರ್, ಭಾರತದ ಗೆಳತಿಗೆ ಪ್ರಚಂಡ ಗೆಲುವು, ಅಮೆರಿಕ ಆಟ, ವಿಪಕ್ಷಗಳ ಕಾದಾಟ, ಸರ್ವಾಧಿಕಾರಿಯಾಗ್ಬಿಟ್ರ ಶೇಖ್ ಹಸೀನಾ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಂದ್ಕೊಂಡಂತೆ ಬಾಂಗ್ಲಾದಲ್ಲಿ ಎಲೆಕ್ಷನ್ ರಿಸಲ್ಟ್ ಭಾರತದ ಗೆಳತಿ ಶೇಖ್ ಹಸೀನಾ ಪರವಾಗಿ ಆಗಿಬಿಟ್ಟಿದೆ. ಅಲ್ಲಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಎಲೆಕ್ಷನ್ ಕಮಿಷನ್ ಅವರೇ ಇದನ್ನು ರಿಸಲ್ಟ್ ಕೌಂಟಿಂಗ್ ಶುರುವಾಗ್ತಿದ್ದ ಹಾಗೇನೆ ಅನೌನ್ಸ್ ಮಾಡಿಬಿಟ್ರು. ಈ ಮೂಲಕ ಮುಸ್ಲಿಂ ದೇಶದಲ್ಲಿ 5 ವರ್ಷಗಳ ಕಾಲ ಶೇಖ್ ಹಸೀನಾ ಮತ್ತೆ ಕಂಟಿನ್ಯೂ ಆಗ್ತಾರೆ. ಹಾಗಿದ್ರೆ ಯಾರು ಈ ಶೇಖ್ ಹಸೀನಾ? ಒಂದು ಮುಸ್ಲಿಂ ರಾಷ್ಟ್ರದಲ್ಲಿ ಈಗ ಕಂಟಿನ್ಯೂಸ್ಲಿ 20-25 ವರ್ಷಗಳಿಂದ ಇವರೇ ಒಬ್ಬ ಮಹಿಳೆಯ ಸರ್ವಾಧಿಕಾರ ದರ್ಬಾರ್ ನಡೀತಾ ಇದೆ ಅಂದರೆ ಅಷ್ಟು ಪವರ್ ಎಲ್ಲಿಂದ ಬರುತ್ತೆ ಇವರಿಗೆ? ಇವರ ಹಿನ್ನೆಲೆ ಏನು? ಭಾರತಕ್ಕೂ ಶೇಖ್ ಹಸೀನಾಗಿರೋ ಸಂಬಂಧ ಏನು? ಹಸೀನಾ ಶೇಖ್ ಆಗದಂತೆ, ಹಸೀನಾ ಪಟ್ಟ ಶೇಖ್ ಆಗದಂತೆ ಭಾರತ ಅವರಿಗೆ ಕೊಟ್ಟಿರೋ ಬಲವಾದ ಬೆಂಬಲ ಯಾವುದು? ಇದೆಲ್ಲವನ್ನು ನೋಡ್ತಾ ಹೋಗೋಣ. ಈ ಗೆಲುವು, ಭಾರತದ ಗೆಲುವು ಹೇಗೆ, ಅದೆಲ್ಲವನ್ನು ನಾವು ತಿಳ್ಕೊಳ್ಳೇಬೇಕು. ಈ ಫಲಿತಾಂಶ ಅಮೆರಿಕಗೆ ಕೊಟ್ಟಿರೋ ಪೆಟ್ಟೇನು, ಮೆಸೇಜ್ ಏನು, ಇದನ್ನು ಕೂಡ ನೋಡಲೇಬೇಕು. ಕಡೆ ತನಕ ಮಿಸ್ ಮಾಡಿದೆ ನೋಡಿ ನಮ್ಮ ನೆರೆಯ ಇಂಪಾರ್ಟೆಂಟ್ ಕಂಟ್ರಿ ಬಾಂಗ್ಲಾದೇಶ. 5ನೇ ಬಾರಿಗೂ ಹಸೀನಾ ಕೈಗೆ ಬಾಂಗ್ಲಾದೇಶದಲ್ಲಿ 2024ರ ಜನವರಿ 7ಕ್ಕೆ ಎಲೆಕ್ಷನ್ ನಡೆದಿತ್ತು. ಕಳೆದ 15 ವರ್ಷಗಳಿಂದ ನಿರಂತರವಾಗಿ PM ಸೀಟಲ್ಲೇ ಕೂತಿರೋ ಶೇಖ್ ಹಸೀನಾರನ್ನ ಹೇಗಾದರೂ ಮಾಡಿ ಕೆಳಗಿಳಿಸಬೇಕು ಅಂತ ಅಲ್ಲಿನ ವಿಪಕ್ಷಗಳು ಸಾಕಷ್ಟು ಪ್ರಯತ್ನ ಮಾಡಿದ್ರು. ಹಸೀನಾ ವಿರುದ್ಧ ರ್ಯಾಲಿಗಳನ್ನು ನಡೆಸಲಾಯಿತು, ಹಿಂಸಾಚಾರ ಮಾಡಿಸಲಾಯಿತು. ಚುನಾವಣೆಯಿಂದ ನೀವು ಕೂಡ ಬಂದು ನೋಡಿ, ಹೊರದೇಶದವರು ಬಂದು ನೋಡಬೇಕು, ಇವು ಕರೆಕ್ಟಾಗಿ ಮಾಡಿಸ್ತಿಲ್ಲ ಅಂತ ಅಬ್ಸರ್ವರ್ಗಳನ್ನು ಕರೆಸಿದ್ರು. ಜಾಗತಿಕ ಶಕ್ತಿಗಳ ಸಹಾಯ ಕೇಳಿದ್ರು ಶೇಖ್ ಹಸೀನಾ ಎದುರಾಳಿಗಳು. ಇದು ಯಾವುದಕ್ಕೂ ಬಗದೇ ಇದ್ದಾಗ ಚುನಾವಣೆಯನ್ನೇ ಬಾಯ್ಕಾಟ್ ಮಾಡಿದ್ರು. ಆಗಲಾದರೂ PM ಹಸೀನಾ ಕೆಳಗಿಳಿತಾರೆ ಅನ್ನೋದು ವಿಪಕ್ಷಗಳ ಲೆಕ್ಕಾಚಾರ ಆಗಿತ್ತು. ಆದರೆ ಎಲ್ಲ ಆಟಗಳಿಗೂ ಫುಲ್ ಸ್ಟಾಪ್ ಇಟ್ಟು ಬಾಂಗ್ಲಾಗೆ ನಾನೇ ಬಾಸ್ ಅನ್ನೋದನ್ನು ಹಸೀನಾ ಮತ್ತೊಮ್ಮೆ ನಿರೂಪಿಸಿದ್ದಾರೆ. ಅವರನ್ನು ಶೇಕ್ ಮಾಡೋದು ಸಾಧ್ಯ ಇಲ್ಲ ಬಾಂಗ್ಲಾದಲ್ಲಿ ಅಂತ ಹಸೀನಾ ಮತ್ತೊಮ್ಮೆ ಸಾಬೀತು ಮಾಡಿ ತೋರಿಸಿದ್ದಾರೆ. 350 ಸೀಟ್ಗಳ ಪೈಕಿ 223 ಸೀಟ್ಗಳನ್ನು ಗೆದ್ದು ಮತ್ತೊಮ್ಮೆ ಮುಸ್ಲಿಂ ರಾಷ್ಟ್ರದ ಚುಕ್ಕಾಣಿ ಹಿಡಿದಿದ್ದಾರೆ. ವಿಶೇಷ ಅಂದರೆ ಈ ಸಲ ಪ್ರತಿಪಕ್ಷಗಳಿಗೋಸ್ಕರನೇ ಅವರು 30 ಸೀಟು ಬಿಟ್ಕೊಟ್ಟಿದ್ರು. ತಗೊಳ್ಳಿ, ಮಜಾ ಮಾಡಿ ಅಂತ ಹೇಳ್ಕೊಡ್ತಾರಲ್ಲ, ಆ ರೀತಿ ಸ್ಪರ್ಧೆನೇ ಮಾಡಿರಲಿಲ್ಲ 30 ಸೀಟ್. ಕಾರಣ ಏನು ಗೊತ್ತಾ? ಎಲ್ಲ ಸೀಟನ್ನು ನಾನೇ ಗೆದ್ದು ಬಿಟ್ರೆ ವಿಪಕ್ಷಗಳಿಗೆ ಜಾಗನೇ ಇರಲ್ಲ ಅಂಥೇಳಿ ಪುಕ್ಸಟೆ ಕೊಟ್ಟಿದ್ರು. ತಗೊಳ್ಳಿ, ಗೆದ್ಕೊಳ್ಳಿ ಅಂಥೇಳಿ. ಆದರೂ ಕೂಡ ಶೇಖ್ ಹಸೀನಾ ಮತ್ತೆ ಅಧಿಕಾರವನ್ನು ಹಿಡಿದಿದ್ದಾರೆ ಪ್ರಚಂಡ ಬಹುಮತದೊಂದಿಗೆ. ಈ ಸಲ ಬಾಂಗ್ಲಾದ ಮೊದಲ ಮಹಿಳಾ PM ಕೂಡ ಆಗಿರೋ ಬೇಗಂ ಖಲೀದಾ ಜಿಯಾ ಎಲೆಕ್ಷನ್ಗೆ ಭಾಗವಹಿಸ್ತಾರೆ ಅಂತ ಹೇಳಲಾಗಿತ್ತು. ಪ್ರಮುಖ ಎದುರಾಳಿ ಪಕ್ಷ ಅವರದ್ದು BNP. ಈಕೆ ಬಾಂಗ್ಲಾದ ಮಾಜಿ ಸೇನಾಧಿಕಾರಿ, ಬಾಂಗ್ಲಾದ ಪ್ರೆಸಿಡೆಂಟ್ ಕೂಡ, ಸರ್ವಾಧಿಕಾರಿ ಕೂಡ ಆಗಿದ್ದ ಜಿಯಾউর ರೆಹಮಾನ್ರ ಪತ್ನಿ. ಈ ಸಲ ಎಲೆಕ್ಷನ್ಗೆ ನಿಲ್ತಾರೆ ಅಂತ ಹೇಳಲಾಗಿತ್ತು. ಬಟ್ ಅವರು ಕೂಡ ಎಲೆಕ್ಷನನ್ನು ಬಾಯ್ಕಾಟ್ ಮಾಡಿದರು. ಹಸೀನಾ PM ಕುರ್ಚಿಯಿಂದ ಕೆಳಗಿಳಿಯೋ ತನಕ ಇಲ್ಲಿ ಸರಿಯಾದ ಎಲೆಕ್ಷನ್ ಆಗಲ್ಲ, ಅವ್ರು ಮೊದಲು ಕೆಳಗಿಳಿಬೇಕು, ಪಾಕಿಸ್ತಾನ ರೀತಿಯಲ್ಲಿ ಕೇರ್ ಟೇಕರ್ ಸರ್ಕಾರ ಬಂದು ಎಲೆಕ್ಷನ್ ಆಗಬೇಕು ಅನ್ನೋದು ಬೇಗಂ ಖಲೀದಾ ಜಿಯಾ ಬೇಡಿಕೆಯಾಗಿತ್ತು. ಆದರೆ ಶೇಖ್ ಹಸೀನಾ ಮಾತ್ರ ಇದಕ್ಕೆ ಕೇರ್ ಮಾಡಿಲ್ಲ. ಪಕ್ಕಾ ಬೆಂಗಾಲಿ ಸ್ಟೈಲ್ನಲ್ಲಿ ನಾ ಪರೇನ್ ಅಂದರೆ ಅದು ಸಾಧ್ಯ ಇಲ್ಲ ಅಂತ ಹೇಳಿ ಅಧಿಕಾರ ಉಳಿಸ್ಕೊಂಡೇ ಎಲೆಕ್ಷನ್ಗೆ ಹೋದರು. ಅಕ್ರಮ, ಮೋಸ, ಅನ್ಯಾಯ ಅಂತ ವಿಪಕ್ಷಗಳಿಂದ ಸಾವಿರಾರು ಟೀಕೆಗಳ ನಡುವೆನೂ ಮತ್ತೆ ಹಸೀನಾ PM ಆಗಿ ಆಯ್ಕೆಯಾಗಿದ್ದಾರೆ. ಈ ಮೂಲಕ 25 ವರ್ಷಗಳ ಕಾಲ ಒಂದು ದೇಶವನ್ನು ಆಳಲಿರುವ ಮೊದಲ ಮಹಿಳಾ ಪ್ರಧಾನಿ ಅನ್ನೋ ಖ್ಯಾತಿಗೂ ಪಾತ್ರರಾಗ್ತಾರೆ. ವಿಶ್ವ ದಾಖಲೆ ನಿರ್ಮಾಣ ಮಾಡ್ತಾ ಇದ್ದಾರೆ ಶೇಖ್ ಹಸೀನಾ. ದಾಖಲೆ ಬರದ ಹಸೀನಾ. ಸ್ನೇಹಿತರೆ, ಬಾಂಗ್ಲಾದ ರಾಜಕೀಯ ಇತಿಹಾಸ ಶುರುವಾಗೋದೇ 50 ವರ್ಷಗಳಿಂದ. ಅಂದರೆ 1971ರಿಂದ ಪಾಕ್ನಿಂದ ಸ್ವತಂತ್ರಗೊಂಡ ನಂತರ ಅಲ್ಲಿ ಪ್ರತ್ಯೇಕ ಪ್ರಧಾನಿಗಳು, ರಾಷ್ಟ್ರಪತಿಗಳು ಆಯ್ಕೆಯಾಗ್ತಿದ್ದಾರೆ. ಆದರೆ ಆ 50 ವರ್ಷಗಳ ಪೈಕಿ 20 ವರ್ಷಗಳನ್ನು ಈಗಾಗಲೇ ಶೇಖ್ ಹಸೀನಾ ಅವರೇ ಪೂರೈಸಿದ್ದಾರೆ. 96ರಿಂದ 2001ರ ತನಕ ಮೊದಲ ಬಾರಿಗೆ 5 ವರ್ಷ PM ಆಗಿದ್ರು. ಅದಾದಮೇಲೆ 2009ರಲ್ಲಿ ಮತ್ತೆ PM ಕುರ್ಚಿ ಏರ್ದವ್ರು ಅಲ್ಲಿಂದ ಇಲ್ಲಿ ತನಕ ಅಲ್ಲಾಡೇ ಇಲ್ಲ, ಶೇಖೇ ಆಗಿಲ್ಲ ಶೇಖ್ ಹಸೀನಾ. 2024ರ ತನಕ ನಿರಂತರವಾಗಿ PM ಸೀಟಲ್ಲೇ ಕೂತಿದ್ದಾರೆ. ಈಗ ಮತ್ತೆ 5 ವರ್ಷ ಅವರು ಅಧಿಕಾರ ಆರಾಮಾಗಿ ನಡೆಯುತ್ತೆ. ಅಲ್ಲಿಗೆ 25 ವರ್ಷ ಆಗುತ್ತೆ. ಅದಾದಮೇಲೂ ಕೂಡ ಅವ್ರು ಹಿಡಿಯೋ ಲೆಕ್ಕಾಚಾರ ಏನಿಲ್ಲ ಬದುಕಿರೋ ತನಕ. ಈ ಮೂಲಕ 25 ವರ್ಷಗಳ ಕಾಲ ಒಂದು ರಾಷ್ಟ್ರವನ್ನು, ಅದರಲ್ಲೂ ಕೂಡ ಒಂದು ಮುಸ್ಲಿಂ ರಾಷ್ಟ್ರವನ್ನು ಆಳಿದ ಮೊದಲ ಮಹಿಳಾ ನಾಯಕಿ ಅನ್ನೋ ಖ್ಯಾತಿಗೂ ಕೂಡ ಈಕೆ ಪಾತ್ರರಾಗ್ತಾ ಇದ್ದಾರೆ. ಎಂಥ ವಿಪರ್ಯಾಸ ನೋಡಿ. ಮಹಾನ್ ಉದಾರವಾದಿ ಅಂತ ಹೇಳೋ, ಸ್ತ್ರೀ ಸಮಾನತೆ ಬಗ್ಗೆ ಇನ್ನಿಲ್ಲದಂತೆ ಮಾತನಾಡೋ ಅಮೆರಿಕದಲ್ಲಿ ಇದುವರೆಗೆ ಒಬ್ಬ ಮಹಿಳಾ ಅಧ್ಯಕ್ಷರು ಬಂದಿಲ್ಲ. ಹಿಲರಿ ಕ್ಲಿಂಟನ್ ಹೇಳಿದ್ರು ಅಮೆರಿಕದಲ್ಲಿ ಗ್ಲಾಸ್ ಸೀಲಿಂಗ್ ಇದೆ, ಮಹಿಳೆಯರು ಅದಕ್ಕಿಂತ ಮೇಲೆ ಹೋಗೋಕ್ಕಾಗಲ್ಲ ಅಂತ. ಊರಿಗೆಲ್ಲ ಮಾತಾಡುತ್ತೆ ಅಮೆರಿಕ.
ಭಾರತದಂತಹ ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲೂ ಇಂದಿರಾ ಗಾಂಧಿ ಬಿಟ್ಟರೆ ಇನ್ಯಾರೂ ಮಹಿಳಾ PM ಆಗಿಲ್ಲ. ಆದರೆ ಬಾಂಗ್ಲಾದಂತಹ ಘೋಷಿತ ಮುಸ್ಲಿಂ ರಾಷ್ಟ್ರದಲ್ಲಿ ಶೇಖ್ ಹಸೀನಾರದ್ದೇ ದರ್ಬಾರ್. ಹಾಗೆ ನೋಡಿದ್ರೆ ಅಲ್ಲಿ ಪುರುಷರಿಗಿಂತ ಮಹಿಳೆಯರೇ ರಾಜಕೀಯದಲ್ಲಿ ಮುಂದಿದ್ದಾರೆ. ಈ ಹಿಂದೆ ಬೇಗಂ ಖಲೀದಾ ಜಿಯಾ ಕೂಡ PM ಆಗಿದ್ರು. ಅದಾದ್ಮೇಲೆ ಶೇಖ್ ಹಸೀನಾ ಆಗಿದ್ದಾರೆ. ಈಗ ಬಾಂಗ್ಲಾದ ಅಪೋಸಿಷನ್ ಲೀಡರ್ ಕೂಡ ಮಹಿಳೆನೇ, ರೋಷನ್ ಎರ್ಷಾದ್ ಅನ್ನೋರು. ಸದ್ಯ ಬಾಂಗ್ಲಾ ವಿಪಕ್ಷ ನಾಯಕಿ. ಹೀಗೆ ಬಾಂಗ್ಲಾ ರಾಜಕೀಯದಲ್ಲಿ ಮಹಿಳೆಯರ ಕೈ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಡೋಂಗಿ ಎಲೆಕ್ಷನ್ನಿಂದ ಅಮೆರಿಕ ಸ್ನೇಹಿತರೆ ಯಾವಾಗ ಬಾಂಗ್ಲಾದಲ್ಲಿ ಶೇಖ್ ಹಸೀನಾ PM ಆಗಿ ಆಯ್ಕೆಯಾಗಿದ್ದಾರೆ ಅನ್ನೋದು ಕನ್ಫರ್ಮ್ ಆಯಿತು, ಈ ಕಡೆ ಅಮೆರಿಕ, ವಿಶ್ವಸಂಸ್ಥೆ, ಬ್ರಿಟನ್ ಇವರೆಲ್ಲರೂ ಒಂದೇ ಗ್ಯಾಂಗ್ ಅಲ್ವಾ, ಬಾಯ್ ಬಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಬಾಂಗ್ಲಾದಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಿಲ್ಲ, ಎಲ್ಲ ಡೋಂಗಿ ಸುಮ್ಮನೆ ಫೇಕ್ ಎಲೆಕ್ಷನ್ ಅಂತ ಆರೋಪ ಮಾಡಿದ್ದಾರೆ. ಸ್ನೇಹಿತರಲ್ಲಿ ಅಮೆರಿಕ ಏನು ಬೇಕಾದರೂ ಆರೋಪ ಮಾಡಲಿ, ಅದು ಸುಳ್ಳೋ ನಿಜಾನ, ಆದರೆ ಬಾಂಗ್ಲಾದಲ್ಲಿ ಬಂದಿರೋ ಈ ರಿಸಲ್ಟನ್ನು ಜಗತ್ತು ನಿರೀಕ್ಷೆ ಮಾಡಿತ್ತು. ಯಾಕಂದರೆ ಶೇಖ್ ಹಸೀನಾ ಮೇಲೆ ಈ ಮುಂಚಿನಿಂದಲೂ ಈ ಬಗ್ಗೆ ಆರೋಪಗಳು ಬರ್ತಾ ಇದ್ವು. ಹಸೀನಾ ಸರ್ವಾಧಿಕಾರಿ ರೀತಿ ಎಲ್ಲವನ್ನ ಕಂಟ್ರೋಲ್ ಮಾಡ್ತಾರೆ, ಚುನಾವಣಾ ಆಯೋಗವನ್ನು ಗೋಲಿ ಆಡಿಸ್ದಂಗೆ ಆಡಿಸ್ತಾರೆ, ಅವರು ಕೆಳಗಿಳಿಯೋ ತನಕ, ಅವರ ಯುಗ ಮುಗಿಯೋ ತನಕ ಅಲ್ಲಿ ಸರಿಯಾದ ಚುನಾವಣೆ ಆಗಲ್ಲ ಅಂತ ಆರೋಪಗಳನ್ನು ಎದುರಾಳಿಗಳು ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಎಲ್ಲವನ್ನ ಮಾಡೋಕೆ ಭಾರತ ಈಕೆಗೆ ಸಹಾಯ ಮಾಡುತ್ತೆ. ಈಕೆ ಭಾರತದ ಕೈಗೊಂಬೆ. ಭಾರತ ಶೇಖ್ ಹಸೀನಾರನ್ನ ಪಟ್ಟದಲ್ಲಿ ಭದ್ರವಾಗಿ ಕೂರಿಸಿ ತನ್ನ ಇಂಟೆಲಿಜೆನ್ಸ್ ಮೂಲಕ ಆಟ ಆಡಿಸ್ತಾ ಇದೆ ಬಾಂಗ್ಲಾದಲ್ಲಿ. ಬಾಂಗ್ಲಾ ಭಾರತದ ಕಪಿಮುಷ್ಟಿಯಲ್ಲಿದೆ ಅಂತ ಟೀಕೆಗಳನ್ನು ಮಾಡ್ತಾ ಇದ್ರು. ಖುದ್ದು ಅಮೆರಿಕ ಕೂಡ ಈ ಸಲ ಬಾಂಗ್ಲಾದಲ್ಲಿ ಭಾರತ ವಿರೋಧಿಗಳು ಅಂತ ಗುರುತಿಸಿಕೊಂಡಿರುವ ಅಲ್ಲಿನ ಪ್ರತಿಪಕ್ಷಗಳೊಂದಿಗೆ ಮೀಟಿಂಗ್ ಮಾಡಿದ್ರು. ಅಮೆರಿಕ ನೋಡಿ ಎಂತ ಡಬಲ್ ಗೇಮ್ ರಾಷ್ಟ್ರ ಅಂದರೆ, ಭಾರತವನ್ನ ಫ್ರೆಂಡ್ ಅನ್ನತ್ತೆ, ಏಷ್ಯಾದಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ಅವರಿಗೆ, ಆದರೂ ಕೂಡ ಡೆಮೋಕ್ರಸಿ ಅಂತ ಹೇಳಿ ಅಲ್ಲಿ ಹೋಗ್ತಾರೆ ಬಾಂಗ್ಲಾ ವಿಚಾರದಲ್ಲಿ. ಆದರೆ ಈಜಿಪ್ಟ್ ಸೇರಿದಂತೆ ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ ಮಿಲಿಟರಿ ಸರ್ವಾಧಿಕಾರಿಗಳನ್ನು ಸಾಕುತ್ತೆ ಇದೇ ಅಮೆರಿಕ. ನೆನಪಾಗತ್ತೆ ಅಮೆರಿಕದ ಹಿಂದಿನ ಅಧ್ಯಕ್ಷರೊಬ್ಬರು ಹೇಳಿದ್ರಂತೆ, ಹೌದು ಅವನು ಡಿಕ್ಟೇಟರ್ರೇ, ಅವನು ದೊಡ್ಡ SOBನೇ ಅವನು, ಆದರೆ ಅವನು ನಮ್ಮ SOB ಅಲ್ವಾ, ಏನು ಮಾಡೋದು ಅಂತ ಹೇಳಿದ್ರಂತೆ. ಇವಾಗಲೂ ಕೂಡ ಅದೇ ಧೋರಣೆಯನ್ನು ಹೊಂದಿದ್ದಾರೆ ಅಮೆರಿಕದವರು. ಅವರು SOBಗಳನ್ನು ಹೊಂದ್ಬೋದು, ಬೇರೆ ದೇಶದವರು SOBಗಳನ್ನು ಹೊಂದಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿದ್ದಂಗೆ ಕಾಣಿಸ್ತಾ ಇದೆ. ಇರಲಿ, ಭಾರತವನ್ನು ಮಣಿಸೋಕೆ, ಭಾರತದ ವಿರುದ್ಧ ಬಾಂಗ್ಲಾ ಬಳಸಿಕೊಳ್ಳೋಕೆ ಅಮೆರಿಕ ಈ ರೀತಿ ಮಾಡ್ತಾ ಇದೆ, ಅಥವಾ ಭಾರತವನ್ನು ಸ್ವಲ್ಪ ಪ್ರೆಷರಿಗೆ ಸಿಕ್ಕಾಕಿಸ್ಲಿಕ್ಕೆ ಈ ರೀತಿ ಮಾಡ್ತಾ ಇದೆ. ಭಾರತದ ಪಕ್ಕದಲ್ಲಿ ಇನ್ನೊಂದು ಕಿರಿಕಿರಿಯನ್ನು ಸೃಷ್ಟಿ ಮಾಡಿದ್ರೆ ಅಮೆರಿಕದ ಮೇಲೆ ಭಾರತ ಜಾಸ್ತಿ ಡಿಪೆಂಡ್ ಆಗಲಿ ಅನ್ನೋ ಲೆಕ್ಕಾಚಾರ ಅಮೆರಿಕದ ಆಗಿದೆ ಅಂತೆಲ್ಲ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು. ಆದರೆ ಈ ಎಲ್ಲವನ್ನು ದಾಟಿ ಹಸೀನಾ ಮತ್ತೆ ಪ್ರಧಾನಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಚುನಾವಣೆ ದಿನವೇ ಭಾರತ ನನಗೆ ಆಶ್ರಯ ಕೊಟ್ಟ ರಾಷ್ಟ್ರ ಅಂತ ಹೇಳೋ ಮೂಲಕ ಭಾರತದೊಂದಿಗೆ ನಮ್ಮ ಫ್ರೆಂಡ್ಶಿಪ್ ಹೀಗೆ ಇರುತ್ತೆ ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ಹಸೀನಾಗೂ ಭಾರತಕ್ಕೂ ಇದೆ ಬಿಡಿಸಲಾರದ ಸಂಬಂಧ. ಬಾಂಗ್ಲಾದಲ್ಲಿ ಹಸೀನಾ ಗೆದ್ದಾಗಲೆಲ್ಲ ಅಲ್ಲಿ ಭಾರತವೇ ಗೆದ್ದಿದೆ ಅಂತ ಒಂದಷ್ಟು ಮಾತುಗಳು ಕೇಳಿ ಬರೋದಕ್ಕೆ ಕಾರಣ ಭಾರತದ ವಿಚಾರದಲ್ಲಿ ಶೇಖ್ ಹಸೀನಾ ನಡ್ಕೊಳ್ಳೋ ರೀತಿ. ಯಾಕಂದರೆ ಅವರ ಅಧಿಕಾರಕ್ಕೆ ಬಂದಾಗಲೆಲ್ಲ ಅಲ್ಲಿ ಭಾರತಕ್ಕೆ ಯಾವುದೇ ಸಮಸ್ಯೆ ಆಗದಂತೆ ನೋಡ್ಕೊಳ್ತಾರೆ. ಇತ್ತೀಚೆಗೆ ಚೀನಾ ಜೊತೆಗೂ ಚೆನ್ನಾಗಿದ್ದಾರೆ, ಅದು ಬೇರೆ ವಿಚಾರ. ಆದರೆ ಭಾರತಕ್ಕೆ ಬೆದರಿಕೆ ಅಥವಾ ಸಮಸ್ಯೆ ಆಗುವಂಥ ಯಾವುದೇ ಕೆಲಸವನ್ನು ಅವ್ರು ಮಾಡಲ್ಲ. ಭಾರತ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ ಅವರು. ಅದಕ್ಕೆ ಕಾರಣ ಕೂಡ ಯಾಕಂದರೆ ಹಸೀನಾ ಜೊತೆಗೆ ಭಾರತಕ್ಕೆ ಭಾವನಾತ್ಮಕವಾದ ಸಂಬಂಧ ಇದೆ. ಅದನ್ನು ಅವರೇ ತುಂಬ ಸಲ ಹೇಳ್ಕೊಂಡಿದ್ದಾರೆ. ಬಾಂಗ್ಲಾ ಹುಟ್ಟಿದ ಯಾವಾಗ 1971ರಲ್ಲಿ. ಅವಾಗ ನಮ್ಮಲ್ಲಿ ಗಾಂಧಿ ಇದ್ದ ಹಾಗೆ ಅಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಬಾಂಗ್ಲಾದೇಶದ ಪಾಲಿಗೆ ಬಂಗಬಂಧು ಅಂತ ಕರೀತಾರೆ. ಶೇಖ್ ಮುಜಿಬುರ್ ರೆಹಮಾನ್ ಯಾರು? ಈ ಶೇಖ್ ಹಸೀನಾರ ತಂದೆ. ಅವ್ರ ತಂದೆಯನ್ನು ಪಾಕ್ ಸೇನೆ ಬಂಧಿಸಿ ವೆಸ್ಟ್ ಪಾಕಿಸ್ತಾನ್ ಅಂದರೆ ಇಂದಿನ ಪಾಕಿಸ್ತಾನದಲ್ಲಿ ಇಟ್ಟಿದ್ರು. ಅವ್ರನ್ನ ಇಂದಿರಾ ಗಾಂಧಿ ಸರ್ಕಾರ ಬಿಡಿಸ್ಕೊಂಡು ಬಂದಿತ್ತು. ಜೊತೆಗೆ ಯುದ್ಧ ಮಾಡಿ ಪಾಕಿಸ್ತಾನವನ್ನು ಓಡಿಸಿ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ದು ಕೂಡ ಭಾರತನೇ. ಇನ್ನು 1975ರಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಅವ್ರನ್ನು ಸೇರಿದಂತೆ ಹಸೀನಾ ಅವರ ಇಡೀ ಫ್ಯಾಮಿಲಿಯನ್ನು ಹತ್ಯೆ ಮಾಡೋಕ್ಕೆ ಹುಡುಕಾಡ್ತಿದ್ದಾಗ ಅವರು ಭಾರತಕ್ಕೆ ಓಡಿ ಬಂದು ಆಶ್ರಯ ಪಡೆದಿದ್ರು. ಇಂದಿರಾ ಗಾಂಧಿ ಅವರಿಗೆ ಮನೇಲಿ ಇಟ್ಕೊಂಡು ಆಶ್ರಯ ಕೊಟ್ಟಿದ್ರು. ಹೀಗಾಗಿ ಅವರು ಪದೇ ಪದೇ ಭಾರತ ವಿಚಾರ ಬಂದಾಗಲೆಲ್ಲ ಇದನ್ನು ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಜೊತೆಗೆ ಈಗ ಖಲೀದಾ ಜಿಯಾ ಇದಾರಲ್ಲ, ಇವ್ರ ಗಂಡ ಬಾಂಗ್ಲಾದಲ್ಲಿ ಪ್ರೆಸಿಡೆಂಟ್ ಆಗಿದ್ದಾಗ ಹಸೀನಾ ಫ್ಯಾಮಿಲಿಗೆ ಚಿತ್ರಹಿಂಸೆ ಕೊಟ್ಟಿದ್ರು. ಹಸೀನಾ ದೇಶಕ್ಕೆ ಬರೋಕೆ ಬಿಟ್ಟಿರಲಿಲ್ಲ. ಹೀಗಾಗಿ ಆ ಎಲ್ಲ ಸೇಡನ್ನು ಈಗ ತೀರಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಖಲೀದಾ ಜಿಯಾಗೆ ಅವರು ಯಾವುದೇ ರೀತಿ ಅವಕಾಶವನ್ನು ಕೊಡ್ತಾ ಇಲ್ಲ. ಖಲೀದಾ ನಿನ್ನ ಜಾಗ ಖಾಲಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಅವರು ನಮ್ಮ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರ ಹೆಂಡತಿಯ ಕ್ಲಾಸ್ಮೇಟ್ ಕೂಡ ಆಗಿದ್ರು. ಸೊ ಇಷ್ಟೆಲ್ಲ ಸಂಬಂಧ ಇಟ್ಕೊಂಡಿದ್ದಾರೆ. ಇದು ಸಹಜವಾಗಿ ಅವರ ಆಡಳಿತದಲ್ಲೂ ಪ್ರತಿಧ್ವನಿಸ್ತಾ ಇದೆ. ಭಾರತದ ಪರ ನೀತಿಯನ್ನು ಅನುಸರಿಸ್ಕೊಂಡು ಹೋಗ್ತಾ ಇದ್ದಾರೆ. ರಕ್ಷಣೆ, ಮೂಲಸೌಕರ್ಯ, ಸಾರಿಗೆ, ನದಿ ವಿಚಾರದಲ್ಲಿ ಅನೇಕ ಒಪ್ಪಂದಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಬಾಂಗ್ಲಾದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಭಾರತದ ಪ್ರಭಾವ ಬೆಳೆಯುವಂತೆ ನೋಡಿಕೊಂಡಿದ್ದಾರೆ. ಭಾರತ ವಿರೋಧಿ ಉಗ್ರರನ್ನೆಲ್ಲ ಮಟ್ಟ ಹಾಕಿದ್ದಾರೆ. ಭಾರತ ಶೇಖ್ ಹಸೀನಾ ಅವಧಿಯಲ್ಲಿ ಸಾಕಷ್ಟು ಹೂಡಿಕೆ ಮಾಡಿದೆ ಬಾಂಗ್ಲಾದಲ್ಲಿ.
ಭಾರತ ಹಾಗೂ ಬಾಂಗ್ಲಾ ನಡುವೆ ಇದ್ದ ಗಡಿ ಸಮಸ್ಯೆ, ಜಲ ಸಮಸ್ಯೆ ಎಲ್ಲ ಕ್ಲಿಯರ್ ಆಗಿದೆ. ಭಾರತ ವಿರುದ್ಧ ಬಾಂಗ್ಲಾದಲ್ಲಿ ನಡೀತಾ ಇದ್ದ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಹಸೀನಾ ಸರ್ವನಾಶ ಮಾಡಿದ್ದಾರೆ. ಮೂಲಭೂತವಾದವನ್ನು ತಡೆಗಟ್ಟೋಕೆ ಶ್ರಮ ಹಾಕಿದ್ದಾರೆ. ಎಲ್ಲ ಕಾರಣಗಳಿಂದ ಬಾಂಗ್ಲಾ ಅನ್ನೋದು ಭಾರತದ ಪಾಲಿಗೆ 20-30 ವರ್ಷಗಳ ಹಿಂದಿನಂತೆ ಈಗ ಒಂದು ರೀತಿ ಶತ್ರು ಥರ ಅಥವಾ ಸಮಸ್ಯೆ ಕೊಡೋ ದೇಶ ಆಗಿ ಉಳ್ಕೊಂಡಿಲ್ಲ, ಕ್ಲೋಸ್ ಫ್ರೆಂಡ್. ಈಗ ಹಂಗೆ ನೋಡೋಕೋದ್ರೆ ಭಾರತದ ಸುತ್ತಮುತ್ತಲಿರೋ ಅಷ್ಟು ರಾಷ್ಟ್ರಗಳಲ್ಲಿ ಭಾರತಕ್ಕೆ ಅತ್ಯಂತ ಆತ್ಮೀಯ ಮಿತ್ರ ರಾಷ್ಟ್ರ ಬಾಂಗ್ಲಾದೇಶನೇ ಈಗ. ಆದರೆ ಕಂಡೀಷನ್ ಏನು ಅಂದರೆ ಶೇಖ್ ಹಸೀನಾ ಅಧಿಕಾರದಲ್ಲಿದ್ದಾಗ ಮಾತ್ರ ಅನ್ನೋದನ್ನು ನೀವು ಬ್ರ್ಯಾಕೆಟಲ್ಲಿ ಹಾಕೋಬೇಕು. ಕಳೆದ 15 ವರ್ಷಗಳಿಂದ ಅಲ್ಲಿ ಯಾವುದೇ ರೀತಿಯ ದೊಡ್ಡ ಸಮಸ್ಯೆ ಇಲ್ಲದೆ ಭಾರತ ಬಾಂಗ್ಲಾ ಚೆನ್ನಾಗಿವೆ. ಹೀಗಾಗಿ ಮತ್ತೊಮ್ಮೆ ಇವ್ರು ಗೆದ್ದಿರೋದು ಭಾರತಕ್ಕೆ ಹಾಗೂ ಭಾರತದ ಸ್ಟ್ರಾಟಜಿಗೆ ಸಿಕ್ಕ ಗೆಲುವು ಅಂತಾನೂ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಸ್ನೇಹಿತರೆ, ಶುರುವಾಗಿದೆ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ, ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್, ಅಭಿಪ್ರಾಯಗಳನ್ನು ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು? ಮಸ್ತ್ ಮಗ ಯೂಟ್ಯೂಬ್ ಚಾನಲ್ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು, ಗೋಲ್ಡ್ ಮೆಂಬರ್ ಆಗ್ಬೋದು.